ಜೆಶಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇಂದು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ. ಕೋಟಿಗೊಬ್ಬನಿಗೆ ಅಭಿಮಾನಿಗಳ ಶುಭಾಶಯಗಳ ಮಹಾಪೂರ್ವೆ ಹರಿದು ಬಂದಿದೆ. ಅಭಿಮಾನಿಗಳಿಗೆ ಮಾಣಿಕ್ಯನ ಧನ್ಯವಾದ ಕೂಡ ಅರ್ಪಣೆಯಾಗಿದೆ. ಜೆಪಿ ನಗರದ ಸುದೀಪ್ ನಿವಾಸದ ಬಳಿ ಜನಜಂಗುಳಿ ನೆರೆದಿದೆ. ನನಗೆ ನಿಜವಾಗ್ಲೂ ಫ್ರಾಂಕ್ ಆಗಿ ಹೇಳಬೇಕು ಅಂದರೆ ನನಗೆ ಒಂಥರ ನಾಟ್ ಅ ನೈಸ್ ಥಿಂಗ್. ಅವ್ರಿಗೆ ಖುಷಿ ಇರುತ್ತೆ, ಬಟ್ ರಕ್ತದ ಲೆಟ್ರ್ ಬರ್ಕೊಳೋದಾಗಲಿ ಇನ್ನೊಂದಾಗಲಿ ಅದು ಎಲ್ಲೋ ಒಂದು ಕಡೆ ನನಗೆ ಖುಷಿ ಕೊಡೋದು. ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳೋದು ಅದು ಬೇಡ, ತಪ್ಪದು, ಮಾಡೋದೇ ತಪ್ಪದು. ಅವ್ರು ಇನ್ನೊಂದು ಮಗು ಬೇರೆ ತೊಗೊಂಬಂದಿದ್ದಾರೆ ಅವರೊಟ್ಟಿಗೆ, ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತಂಗೆ ಆಯ್ತಲ್ಲ, ತಪ್ಪದು. ಪ್ರೀತಿ ವಿಶ್ವಾಸ ತೋರಿಸೋ ರೀತಿ ಇರುತ್ತೆ. ಸಾಕು ಟಿಕೆಟ್ ತಗೊಂಡು ಥಿಯೇಟರ್ ಒಳಗಡೆ ಹೋಗ್ತಾರಲ್ಲ ಪ್ರತಿ ಸಿನಿಮಾ, ಅದಕ್ಕಿಂತ ದೊಡ್ಡ. ಕನ್ನಡದ ಮಾಣಿಕ್ಯ ಸುದೀಪ್ಗೆ ಇವತ್ತು ಹುಟ್ಟಿದ ಹಬ್ಬದ ಸಂಭ್ರಮ ಇದೆ. ಅವರ ಮನೆ ಬೆಂಗಳೂರಿನ ಜೆಪಿ ನಗರದಲ್ಲಿರ್ತಕ್ಕಂಥ ಅವರ ಮನೆ ಎದುರು ಸಾಕಷ್ಟು ಅಭಿಮಾನಿಗಳು ಜಮಾಯಿಸಿರ್ತಕ್ಕಂಥದ್ದು. ನಿನ್ನೆ ರಾತ್ರಿಯಿಂದಲೇ ಅಭಿಮಾನಿಗಳು ಅವರ ಮನೆ ಮುಂದೆ ಜಮಾಯಿಸೋದಕ್ಕೆ ಶುರುವಾಯಿದ್ರು. ನಿನ್ನೆ ರಾತ್ರಿ ಮಧ್ಯರಾತ್ರಿಯ ಅಭಿಮಾನಿಗಳೊಂದಿಗೆ ಅವರು ವಿಷಯನೂ ಕೂಡ ಮಾಡಿದ್ರು, ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಅದರ ನಂತರ ಸುದೀಪ್ ಇವತ್ತು ಬೆಳಿಗ್ಗೆ ಕೂಡ ಅಭಿಮಾನಿಗಳಿಗಂತೆ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನವೀನ್. ಸುದೀಪ್ ಅವರ ಮನೆಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಹೇಗಿದೆ ಸಂಭ್ರಮ, ಅಭಿಮಾನಿಗಳ ಸಂಭ್ರಮ? ಸುದೀಪ್ ಅವರು ಏನೆಲ್ಲ ಮಾತನಾಡಿದ್ರು, ಅಭಿಮಾನಿಗಳೊಂದಿಗೆ ಹೇಗೆ ಕಳೀತಿದ್ದಾರೆ ಅವರು? ಹೌದು ಅಭಿದ್, ಏನು ಅಂತಂದ್ರೆ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಇವತ್ತೊಂದು ಹಬ್ಬದ ದಿನ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ಈ ಒಂದು ದಿನ ಬಂತು ಅಂತ ಅಂದ್ರೆ ಏನು, ಜೆಪಿ ನಗರದಲ್ಲಿರೋ ಸುದೀಪ್ ಅವರ ಮನೆ ಇರುತ್ತೆ, ಒಂದು ಹಬ್ಬದ ರೀತಿಯ ವಾತಾವರಣನ ತಂದುಕೊಡುತ್ತೆ. ಈ ವರ್ಷ ಕೂಡ ಅಭಿಮಾನಿಗಳ ಸಂಭ್ರಮ ರಾತ್ರಿಯೇ ಶುರುವಾಗಿತ್ತು. ರಾತ್ರಿ 12 ಗಂಟೆಗೆ ಬಂದು ಅಭಿಮಾನಿಗಳು ಸುದೀಪ್ ಅವರ ಮನೆಗೆ ಬಂದು ಒಂದು ಕೇಕ್ ಅನ್ನ ಕಟ್ ಮಾಡೋದ್ರ ಮೂಲಕ ವಿಷಯನ ಮಾಡಿದ್ರು. ಈಗ ಕೂಡ ತುಂಬಾನೇ ಜನ ಇದ್ದಾರೆ, ಜನರನ್ನ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಒಂದು ಜನಗಳು ಬಂದು ಇವತ್ತು ಸುದೀಪ್ ಅವರ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇನ್ನೊಂದು ಅಂಶ ಏನು ಅಂತ ಅಂದ್ರೆ, ಇವತ್ತು ಭಾರತ್ ಬಂದಿದೆ, ಬಸ್ಗಳ ವ್ಯವಸ್ಥೆ ಸಹ ಇರಲ್ಲ, ಆದ್ರೂ ಕೂಡ ಅಭಿಮಾನಿಗಳು ತಮ್ಮ ವೆಹಿಕಲ್ ನಲ್ಲಾಗಿರ್ಬೋದು ಏನೋ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ನಾವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಯಾವ ರೀತಿಯಾಗಿ ಅಭಿಮಾನಿಗಳು ಒಂದು ಸಾಲುಗಟ್ಟಿ ನಿಂತಿದ್ದಾರೆ ಅಂತ. ಸುದೀಪ್ ಅವರ ಬರ್ಡೆಗೆ ತುಂಬಾನೇ ಗ್ರ್ಯಾಂಡ್ ಆಗಿ ಸುದೀಪ್ ಅವರ ಹುಟ್ಟುಹಬ್ಬ ನಡೀತಾ ಇದೆ ಇವತ್ತು ಅವರ ಜೆಪಿ ನಗರದ ನಿವಾಸದಲ್ಲಿ. ಈ ವರ್ಷದ ಹುಟ್ಟುಹಬ್ಬ ವಿಶೇಷವಾಗಿ ಏನು ಅಂತ ಇದ್ರೆ, ಕೋಟಿಗೊಬ್ಬಟ್ಟು ಸಕ್ಸಸ್ ಆಗಿರೋದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಆ ಸಿನಿಮಾಗೆ ಸುದೀಪ್ ಅವರ ಅಭಿನಯ ತುಂಬಾನೇ ಮೆಚ್ಚುಗೆಯಾಗಿತ್ತು. ಕುತೂಹಲ ಹುಟ್ಟಿಸಿದಂತ ಸಿನಿಮಾ, ಬಹು ನಿರೀಕ್ಷೆ ಸಿನಿಮಾ ಸಕ್ಸಸ್ ಆಗಿದ್ದು ಎಲ್ಲೋ ಒಂದು ಕಡೆ ಕಿಚ್ಚನ ಅಭಿಮಾನಿಗಳು ಕೂಡ ಒಂದು ಸಂತಸವನ್ನ ಉಂಟು ಮಾಡಿದೆ ಅಂತ. ಈಗ ಕೆಲವೊಂದು ಅಭಿಮಾನಿಗಳು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾನ. ಹೇಗಿದೆ ಸುದೀಪ್ ಅವರ ಬರ್ಡೇ ಅಂತ? ಸುದೀಪ್ ಅವರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ದೊಡ್ಡ ಅಭಿಮಾನಿ ಅಂತ ಸಹ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಸುದೀಪ್ ಅಣ್ಣಂಗೆ ಪ್ರತಿ ವರ್ಷದಂಗೆ ಈ ವರ್ಷನೂ ಕೂಡ ಅದ್ದೂರಿ ಜನಗಳೆಲ್ಲ ಸೇರಿದ್ದಾರೆ. ಸುದೀಪ್ ಅಣ್ಣಂಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮೆಲ್ಲರ ಕಡೆಯಿಂದನೂ. ಈ ವರ್ಷ ಕೂಡ ಅಭಿಮಾನಿ ಕೂಡ ಫುಲ್ಲು ರುಚಿ ಗೆದ್ದಿದ್ದಾರೆ, ಮತ್ತೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕೋಟಿಗೊಬ್ಬಟ್ಟು ಬೇರೆ ರಿಲೀಸ್ ಆಗಿದೆ, ಬಿಗ್ ಸಕ್ಸಸ್ ಆಗಿದೆ ಕೋಟಿಗೊಬ್ಬಟ್ಟು. ಫುಲ್ಲು ರುಚಿ ಗೆದ್ದಿದೆ ಅಭಿಮಾನಿಗಳು. ಹೋದ ವರ್ಷಕ್ಕಿಂತ ಈ ವರ್ಷ ಖುಷಿಯಿಂದ ನಮ್ ದೀಪಣ್ಣ ಹಿಂಗೆ 100 ವರ್ಷ ಚೆನ್ನಾಗಿ ನಮ್ನೆಲ್ಲ ರಂಜಿಸ್ಕೊಂಡು ಬದುಕ್ಲಿ, ಬಾಳ್ಲಿ. ನಮ್ಗೆ ಎಲ್ಲಾರ ಕಡೆಯಿಂದ ದೀಪಣ್ಣಂಗೆ ಹ್ಯಾಪಿ ಬರ್ಡೇ ದೀಪಣ್ಣ. ಓಕೆ, ಥ್ಯಾಂಕ್ ಯು ನವೀನ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.